ಇವತ್ತು ನಡೆದದ್ದನ್ನು ನೋಡ್ತಿದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸಂಪ್ರದಾಯ ಅಂತ ಯಾವುದೋ ಹೊಸ ರಗಳೇನೆ ತಂದಿಡ್ತಿದ್ದಾರೇನೋ ಅನ್ನಿಸ್ತಾ ಇದೆ. ಬೇಕು ಅಂತ ಈ ಮದುವೆ ನಿಲ್ಸಕ್ಕೇನೆ ಏನೇನೋ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಅನ್ಸುತ್ತೆ. ಎಸ್, ಯು ಆರ್ ರೈಟ್. ನನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಅದೇ ಹೇಳ್ತಾ ಇದೆ. ಇವರು ವೃತ್ತ ಅಂತ ಹೊಸ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ನಾವು ಹುಷಾರಾಗಿರಬೇಕು. ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲದರಲ್ಲೂ ಸಮಸ್ಯೆ ಹುಡುಕ್ತಾ ಹೋದ್ರೆ ಎಲ್ಲರೂ ಕೆಟ್ಟವರಾಗೆ ಕಾಣ್ತಾರೆ. ಯಶೋಧ ಅವ್ರ ಮನ್ಸಲ್ಲಿ ಏನಿದೆ ಅದು ನಮಗೆ ಯಾಕೆ ಬೇಕು? ನಮಗೆ ಇಂಪಾರ್ಟೆಂಟ್ ಯಾರು? ಸೂರ್ಯಪ್ರಕಾಶ್ ಸರ್ ಮತ್ತೆ ವಿನಯ್ ಸರ್. ಅವರಿಂದನೇ ಏನೂ ಪ್ರಾಬ್ಲಮ್ ಆಗ್ತಿಲ್ಲ. ಅಷ್ಟಕ್ಕೂ ಈ ವ್ರತ ಮಾಡೋದ್ರಿಂದ ಕಲ್ಯಾಣಿ ಅಕ್ಕನ ಮದುವೆಗಿರೋ ಅಡಚಣೆ ದೂರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ ಮನೆಗೆ ಅಕ್ಕ ಸೊಸೆಯಾಗಿ ಹೋಗ್ತಿರೋದೇ ದೊಡ್ಡ ವಿಷಯ. ಅಕ್ಕ ನಿಜವಾಗ್ಲೂ ಪುಣ್ಯವಂತೆ ಅಂತ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಸುಮ್ಮನೆ ನೆಗೆಟಿವ್ ಮಾತಾಡೋದು ಬೇಡ. ಆಯ್ತಮ್ಮ, ನಿನ್ನ ಮಾತೇ ನಿಜ ಆಗಲಿ. ನಮ್ಮ ಕಲ್ಯಾಣಿ ಆ ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು ನಮಗೆ. ಡೇಂಜರ್ ಏನೂ ಇಲ್ಲ ತಾನೆ? ಏನಿಲ್ಲ, 10 ಸೆಕೆಂಡಿಗೆ ಅವ್ರ ಕೆಲಸ ಶುರು ಮಾಡುತ್ತೆ. 1-2 ಗಂಟೆ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ವ್ರತಕ್ಕೆ ಸಂಪೂರ್ಣ ಸಿದ್ಧವಾಗಿದ್ದೀರಾ? ಈಗ ದೇವ್ರ ನಮಸ್ಕಾರ ಮಾಡ್ಕೊಂಡು ವ್ರತ ಪ್ರಾರಂಭ ಮಾಡ್ಬೋದು. ಏನಾಯ್ತೆ? ಏನಾಗ್ತದೆ? ಹೊಟ್ಟೆ ನೋವುತ್ತದೆ, ಕಣ್ಣೆಲ್ಲ ಮಂಜಾಗ್ತದೆ. ಅಕ್ಕ ಹುಷಾರಾಗಿಲ್ವಾ? ಕಲ್ಯಾಣಿ, ಏನಾಯ್ತಮ್ಮ? ಹುಷಾರಾಗಿದೆಯಾ ಅಥವಾ ಹೇಗೆ? ಸಮಾಧಾನ ಮಾಡ್ಕೋ ಅಕ್ಕ. ಅಯ್ಯೋ ಪಾಪ, ಹೀಗಾಗಬಾರ್ದಾಗಿತ್ತು. ಒಂದ್ ನಿಮಿಷ ಬಾ, ಅಲ್ಲಿ ಕೂತ್ಕೋ ಬಾ. ಅಯ್ಯೋ, ಏನಾಯ್ತಕ್ಕ ನಿನ್ಗೆ? ಅಕ್ಕ, ಏನಾಗ್ತದೆ? ಹೊಟ್ಟೆ ನೋವುತ್ತದೆ ರೊಪ್ಪು. ಅಯ್ಯೋ, ಏನಾಯ್ತಪ್ಪ ಈ ಹುಡುಗಿಗೆ? ಸರಿಯಾಗಿ ವೃತ ಮಾಡೋ ಹೊತ್ತಿಗೆ ಹಿಂಗಾಯ್ತಲ್ಲ. ಪುರೋಹಿತ್ರೆ, ಏನು ಮಾಡೋದು ಇವಾಗ? ಅವ್ರ ಕೈಲಿ ಆಗಲಿಲ್ಲ ಅಂದರೆ ವ್ರತ ನಿಲ್ಲಿಸೋದು ಒಳ್ಳೇದು. ಅನ್ಯಾಯ ಆಗೋಯ್ತಲ್ಲ. ಮೊದಲೇ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತಾ ಅಥವಾ ಇಲ್ಲಿಗೆ ಬಂದಮೇಲೆ ಏನಾದರೂ ಹಿಂಗಾಯ್ತಮ್ಮ? ದೇವರೇ ಸೂಚನೆ ಕೊಡ್ತಾ ಇದ್ದಾನೆ, ವೃತನೂ ಆಗುವಂಗಿಲ್ಲ, ಮದುವೆನೂ ಆಗುವಂಗಿಲ್ಲ ಅಂತ. ಅಯ್ಯೋ, ಮದುವೆನೂ ಆಗಲ್ವಾ ರಾಚಮ್ಮ? ವೃತನೇ ಆಗದೆ ಮದುವೆ ಎಲ್ಲಿಂದ ಮಾಡೋದು? ನಮ್ಮ ಸಂಪ್ರದಾಯ ನಿಂಗೆ ಗೊತ್ತಿಲ್ವೇ? ವೃತನ ಕಟ್ಟುನಿಟ್ಟಾಗಿ ಮಾಡಿದ್ಮೇಲೆ ಮದುವೆ ತಯಾರಿ ಮಾಡ್ಕೊಳ್ಳೋದು. ದೇವ್ರೆ, ಯಾಕಪ್ಪ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ವ್ರತ ಮಾಡದೆ ಮದುವೆನೇ ನಿಂತು ಹೋಗುತ್ತಲ್ಲ. ಅಯ್ಯೋ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅದು ಬಿಸಿಲಲ್ವಾ, ಅದಕ್ಕೆ ಸ್ವಲ್ಪ ಹುಷಾರು ತಪ್ಪಿದಾಳಷ್ಟೇ. ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸರಿ ಹೋಗ್ತಾಳೆ. ಅದಕ್ಕೆ ವ್ರತ ಮುರಿತು ಮದುವೆ ಮುರಿತು ಅಂದ್ರೆ ಹೇಗೆ? ಅಯ್ಯೋ, ನನಗೇನು ಮದುವೆ ನಿಂತೋಗ್ಬೇಕು ಅಂತ ಆಸೆನಮ್ಮ. ಅವಳು ಈಗಿರೋ ಪರಿಸ್ಥಿತಿನಲ್ಲಿ ಇದೆಲ್ಲ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇನ್ನೂ ವೃತನೇ ಶುರುವಾಗಿಲ್ಲ, ಆಗಲೇ ಕೂತ್ಬಿಟ್ಲಲ್ಲ ನಿನ್ನ ಅಕ್ಕ ಉಸ್ಸಪ್ಪ ಅಂತ. ಇನ್ನೂ ವ್ರತ ಮುಗಿಯೋಷ್ಟರಲ್ಲಿ ಏನೇನಾಗುತ್ತೋ ಏನೋ, ಅದಕ್ಕೆ ಮದುವೆನೇ ಬೇಡ ಅಂತ ಹೇಳಿದ್ದು. ಶುರು ಆದಾಗಲೇ ಈ ರೀತಿ ವಿಘ್ನ ಆಗೋಯ್ತಲ್ಲ, ಇದು ದೇವ್ರು ಕೊಟ್ಟ ಸಂದೇಶ. ಇದು ಮೇಲೂ ವ್ರತ ಮಾಡಬೇಕಾ? ಚಿಕ್ಕ ಹುಡುಗಿ ಪೂಜಾರೆ, ಇವಳಿಗೆ ಈ ಸಂಪ್ರದಾಯ ಎಲ್ಲ ಅರ್ಥ ಆಗಲ್ಲ. ಇದನ್ನ ವಿಘ್ನ ಅಂತ ಯಾಕೆ ಹೇಳ್ತಿದ್ದೀರಾ? ಪುರೋಹಿತರ ಮಾತಿನ ಮೇಲೆ ಯಾಕೋ ನನಗೆ ಅನುಮಾನ ಬರ್ತಿದೆ. ಈಗಿನ ಕಾಲದ ಹುಡುಗರೆ ಹೀಗೆ, ಶಾಸ್ತ್ರ ಸಂಪ್ರದಾಯ ಅಂದರೆ ಒಡ್ಡು ಮುರಿತೀರ. ನಿಮಗೆ ಪುರೋಹಿತರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಇಲ್ಲೊಬ್ರು ಸ್ವಾಮೀಜಿಗಳು ಬಂದಿದ್ದಾರೆ. ಅವ್ರಿಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲ ಗೊತ್ತು, ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳಿದ್ಮೇಲಾದರೂ ನಿಮಗೆ ನಂಬಿಕೆ ಬರುತ್ತೋ ಏನೋ. ಸ್ವಾಮಿಗಳೇ, ವ್ರತ ಮಾಡೋರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ.
ಹಾಗಾಗಿ ವ್ರತ ಮಾಡೋದಕ್ಕಾಗ್ತಿಲ್ಲ. ಇದು ಆಗುತ್ತಾ ಆಗಲ್ವಾ ಅಂತ ಸ್ವಲ್ಪ ಹೇಳಿ ಅಲ್ಲ. ಬಂ ಬಂ ಭೋಲೆನಾಥ್. ಇವ್ರಿಗೆ ಬಂದಿರೋ ಸಮಸ್ಯೆ ಮೊದಲಿಂದ ಬಂದಿರೋದಲ್ಲ, ಅದು ಇವಾಗಿಂದ ಬಂದಿರೋದು, ಅದು ಇಲ್ಲಿಂದನೇ ಬಂದಿರೋದು. ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ವಿಘ್ನಗಳು ಬರೋದು ಸಹಜ. ಅದನ್ನು ಮೀರಿ ಕೆಲಸ ಮಾಡೋದೇ ಮಜಾ. ಈ ವ್ರತ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸ್ವಾಮೀಜಿಗಳೇ? ಇದಷ್ಟೇ ಅಲ್ವಾ, ನಿಂತೋಗುತ್ತಲ್ವಾ? ಉದ್ಧಾರ ಮಾಡೋದು, ನಿರ್ಧಾರ ಮಾಡೋದು ಆ ಭಗವಂತ. ನಾವಿರೋದು ಅವನು ಹೇಳೋದನ್ನ ಮಾಡೋದಕ್ಕೆ ಮಾತ್ರ. ನನಗೆ ವಯಸ್ಸಾಗಿದೆ, ನೀವು ಪ್ರಾಸದಲ್ಲಿ ಹೇಳಿದ್ರೆ ನಂಗೆ ತ್ರಾಸಾಗುತ್ತೆ. ಸರಿಯಾಗಿ ಹೇಳಿ, ಸ್ವಲ್ಪ ಬಿಡಿಸಿ. ಆಯ್ತಾಯ್ತು ಮುದಿಯಣ್ಣೆ, ನಿನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ದೇವ್ರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಇಡ್ತೀರ, ಹಾಂ, ಅದನ್ನ ದೇವ್ರ ಬಾಯಿಗೆ ತಿನ್ನಿಸ್ತೀರೇನು? ಅಯ್ಯೋ, ಎಲ್ಲಾದ್ರೂ ಉಂಟೆ. ಮೊದಲು ದೇವ್ರಿಗೆ ಸಮರ್ಪಿಸ್ತೀವಿ, ಆಮೇಲೆ ಮನೇಲಿ ಹಿರಿಯರಿಗೆ ಯಾರಿಗಾದ್ರೂ ಕೊಡ್ತೀವಿ ಅಲ್ವಾ? ನಾವು ಮಾಡೋ ಪೂಜೆ, ನಾವು ಮಾಡೋ ವ್ರತ ಇನ್ನೊಬ್ರ ಕೈಲಿಂದನೇ ಮಾಡ್ಬೋದು. ಅದಕ್ಕೆ ಹೋಮ ಅವನ ಎಲ್ಲ ಆಚಾರಕ್ಕೆಲ್ಲ ಮಾಡಿಸ್ತಾರೆ. ಹಿಂಗೆಲ್ಲ ಇದೆಯಾ? ವಯಸ್ಸಾಯ್ತು ಅಂತೀರಾ, ರೀತಿ ರಿವಾಜು ಗೊತ್ತಿಲ್ವೇನು? ಈ ಹೆಣ್ಮಗು ಕೈಲಾಗಿಲ್ಲ ಅಂದ್ರೆ ಏನಂತೆ, ಅವ್ರ ಪರವಾಗಿ ಯಾರಾದ್ರೂ ಮಾಡ್ಬೋದು. ಅಂದ್ರೆ ಯಾರು ಬೇಕಾದ್ರೂ ಅವಳ ಪರವಾಗಿ ವ್ರತ ಮಾಡ್ಬೋದಾ? ಮದ್ವೆ ಆಗೋಗುತ್ತಾ? ನಾನು ಒಂದೇ ಸಲ ಹೇಳೋದು, ಮತ್ತೆ ಮತ್ತೆ ಹೇಳಲ್ಲ. ಅವಳ ಪರವಾಗಿ ಯಾರು ಮಾಡ್ತಾರೆ? ನೀನ್ ಮಾಡು, ನೀನು ಮಾಡ್ಬೋದು. ನನಗೆ ಅವೆಲ್ಲ ಅಭ್ಯಾಸ ಇಲ್ಲ, ನಂಗೆ ಬೇರೆ ಕೆಲಸ ಇದೆ. ಈ ವಯಸ್ಸಿನಲ್ಲಿ ನಾನು ವ್ರತ ಮಾಡಿದ್ರೆ ಅಷ್ಟೇ, 4 ಹೆಜ್ಜೆ ಇಟ್ಟರೆ 4 ಸಲ ಕೂತ್ಕೊಳ್ಬೇಕು. ನನ್ನ ಕೈಲಿ ವ್ರತ ಮಾಡ್ಕೊಳ್ಳೋದು ಕಷ್ಟಪ್ಪ. ಮತ್ತೆ ಬೇರೆ ಯಾರು ಮಾಡ್ತಾರೆ? ಬೇರೆ ಯಾರು ಮಾಡೋರಿಲ್ಲ. ಮದ್ವೆನ ಕ್ಯಾನ್ಸಲ್ ಮಾಡೋದು ಒಳ್ಳೇದು. ಅಕ್ಕನ ಪರವಾಗಿ ನಾನು ವ್ರತ ಮಾಡ್ತೀನಿ. ಅಕ್ಕ ಖುಷಿಯಾಗಿರ್ಬೇಕು, ಅವಳು ಸೇರೋ ಮನೆಗೆ ಒಳ್ಳೇದಾಗಬೇಕು. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಭಲೆ ಭಲೆ, ಈ ನಿನ್ನ ನಿರ್ಧಾರಕ್ಕೆ ನಾನು ಮೆಚ್ಚಿದೆ. ಇವಾಗ ಏನೇನು ಮಾಡಬೇಕು ಹೇಳಿ, ಎಲ್ಲ ನಾನೇ ಮಾಡಿ ಮುಗಿಸ್ತೀನಿ. ರುಕು, ಇದು ತುಂಬ ಕಷ್ಟದ ವ್ರತ ಕಣೆ. ನೀನು ಇದನ್ನೆಲ್ಲ ಯಾಕೆ ಮಾಡ್ತೀಯ? ಅಕ್ಕ, ನೀನು ಆರಾಮಾಗಿರು, ಇದೆಲ್ಲ ನಿನ್ನ ಒಳ್ಳೇದಕ್ಕೇನೆ. ನೀನು ಮಾಡಿದ್ರೇನು ನಾನು ಮಾಡಿದ್ರೇನಕ್ಕ, ವ್ರತ ನಿಲ್ಬಾರ್ದು ಅಷ್ಟೆ. ನೋಡು, ನಿನ್ನ ಮದುವೆ ನಡೀಲೇಬೇಕು ಅಕ್ಕ, ನೀನು ಆರಾಮಾಗಿರು. ಸ್ವಾಮಿಗಳೇ, ಈ ವ್ರತನ ನಾನು ಮಾಡ್ತೀನಿ. ಈ ವ್ರತನ ಈ ಹುಡುಗಿ ಮಾಡೋದಕ್ಕೆ ನಿಮ್ಗೇನಾರು ಅಭ್ಯಂತರ ಇದೆಯಾ? ಅವ್ರ ಒಪ್ಪಿಗೆ ಇದೆ, ನೀವು ಶುರು ಮಾಡ್ಕೊಳ್ಳಿ. ಹಾಗಾದ್ರೆ ನಾನು ಮಡಿಯಾಗಿ ಬರ್ತೇನೆ. ಅಕ್ಕ ಬಾ, ನೀನು ಸ್ವಲ್ಪ ರೆಸ್ಟ್ ಮಾಡು. ಶಿಷ್ಯ ಕುಟಿಗಳ ಬನ್ನಿ. ಬಂ ಬಂ ಭೋಲೆನಾಥ್.